ರಾವಣನ ಕೊಂದ ಪಾಪ ಕಳೆಯಬೇಕೆಂದು ದೇವರಘುಪತಿ ಸದಾಶಿವನ ಪೂಜಿಸಿದ ಗಡ. ರಾವಣನ ಕೊಂದ ಪಾಪವ ಕಳೆಯಬೇಕೆಂದು ದೇವರಘುಪತಿ ಸದಾಶಿವನ ಪೂಜಿಸಿದ ಗಡ. ಆ ವಿಧಿಯ ಒಂದು ತಲೆಯನ್ನು ಕಡಿದ ಮಾತ್ರದಲ್ಲಿ ಆವಾಗ ಕರದಲ್ಲಿಗ ಕಪಾಲವ ಕಾಣನೆ. ದಾವಕದೊಳು ಪೊರಳುವನ ದಾವಾತನು ಭಜಿಪನು ಜೀವರಿಗೆ ಉಳ್ಳಷ್ಟು ವಿವೇಕ ಹಯವದನಗಿಲ್ಲವೇ. ದಾವಕದೊಳು ಪೊರಳುವನ ದಾವಾತನು ಭಜಿಪನು ಜೀವರಿಗೆ ಉಳ್ಳಷ್ಟು ವಿವೇಕ ಹಯವದನಗಿಲ್ಲವೇ. ಹರೇ ಕೃಷ್ಣ. ನಮ್ಮ ಭಾವಿ ಸಮಯದ ವಾದಿರಾಜರು ದೇವರು ಎಷ್ಟು ದೊಡ್ಡವ ಎಂಬುದನ್ನು ಒಂದು ಊಹಾಭೋಗದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅಲ್ಲಿ ರಾವಣ ಯುದ್ಧದೊಳಗೆ ರಾವಣನ ರಾಮದೇವರು ಕೊಂದ ಕಾರಣ ರಾಮದೇವರಿಗೆ ಬ್ರಹ್ಮತ್ಯ ದೋಷ ಬಂತು. ಅದರಿಂದ ತಗೊಂಡು ಈ ಸದಾಶಿವರನ್ನ ತಂದು ನಮ್ಮ ರಾಮೇಶ್ವರದಾಗ ಪ್ರತಿಷ್ಠೆ ಮಾಡಿ ಬೇಡಿಕೊಂತಾರೆ ಅಂತ ಹೇಳ್ತಾರಂತೆ ಜನಗಳು. ಅದು ಎಷ್ಟು ಮುಟ್ಟಾಳ್ತನವಾದ ಮಾತು, ಎಷ್ಟು ತಪ್ಪು ಎಂಬುದಂತ ಹೇಳ್ತಾರೆ ನಮ್ಮ ವದರಾಜ ರಾವಣನ ಕೊಂದ ಪಾಪ ಕಳೀಬೇಕು ಅಂತ ಹೋಗ್ತಾನೆ. ಇಲ್ಲವೇ ಆ ವಿಧಿ ಬ್ರಹ್ಮದೇವರು 5 ತಲೆಯೊಳಗೆ ಒಂದು ತಲೆನ ಕಡದ ಕಾರಣ ರುದ್ರದೇವರಿಗೆ ಬ್ರಹ್ಮ ಕಪಾಳ ಕೈಯಲ್ಲಿ ಅಂಟ್ಕೊಂಡ್ಬಿಡ್ತು. ಎಲ್ಲಿ ಹೋದರೂ ಅವ್ರ ಕೈಯಿಂದ ಕಪಾಳ ಹೋಗಲ್ಲ. ಬ್ರಹ್ಮತ್ಯ ದೋಷ ಪರಿಹಾರ ಆಗಬೇಕು ಅಂದರೆ ಸೇತು ನೋಡಬೇಕು ಎಂಬುದು ಸಿದ್ಧ ಶ್ರುತಿಗಳು ಹೇಳತ್ತಂತೆ. ಅದರಿಂದ ಈ ಕಪಾಳ ಕೈ ಬಿಟ್ಟು ಹೋಗಲಿಕ್ಕೆ ಹೊರಡ್ತಾ ಇದ್ದಾರೆ. ಅವರಿಗೆ ದಾವಕದೊಳು ಹೊರಡ್ತಾ ಇರೋ ಕಾಲಕ್ಕೆ ಅಂಥ ತಮಗೆ ಕಷ್ಟ ಇರೋ ಕಾಲಕ್ಕೆ ಇನ್ನೊಬ್ಬರು ಅವ್ರ ಕಷ್ಟನ ಪರಿಹಾರ ಮಾಡ್ತಾರೆ. ಹಾಗೆ ಇವರು ಕಷ್ಟಪಡ್ತಾ ಇದ್ದಾರೆ. ಮಕರುದ್ರ ದೇವರು ಕಷ್ಟಪಡ್ತಾ ಇರೋ ಕಾಲಕ್ಕೆ ಅವ್ರನ್ನ ಹೋಗಿ ನಾವು ಬೇಡಿಕೊಂಡ್ರೆ ನಮ್ಮ ಕಷ್ಟ ಇಲ್ಲಿ ಪರಿಹಾರ ಆಗುತ್ತೆ ಹೇಳ್ರಿ. ನಿಮ್ಮ ಬ್ರಹ್ಮ ಕಪಾಲವಾಗ ನಮಗೆ ಎಷ್ಟೋ ಪಾಪಗಳು ನಮಗೆ ಅಂಟ್ಕೊಂಡಿರುತ್ತೆ. ಅದೆಲ್ಲ ಪರಿಹಾರ ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯನೇ ಇಲ್ಲ. ನಮ್ಮ ಮಹಾವಿಷ್ಣು ಶ್ರೀಹರಿ ಒಬ್ಬನ, ಅವನೇ ಸರ್ವೋತ್ಮ, ಅವನ ಬಿಟ್ಟರೆ ಬೇರೆ ಯಾರಿಂದ ಸಾಧ್ಯ ಇಲ್ಲ ಎಂಬುದನ್ನು ಇಲ್ಲಿ ನಮ್ಮ ವಾದರಾಜರು ತೋರಿಸಿಕೊಟ್ಟಿದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.